ಫ್ರೆಂಡ್ಸ್ ಬೆಳಗಿನ ಜಾವ ಆಯ್ತು. ಬೆಳಗಿನ ಜಾವನೇ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಈಗ 6:22. ಕತ್ತಲಿಂದ ಬೆಳಕಿನೆಡೆಗೆ ನಮ್ಮ ಜೀವನ ಕೈ ಹಿಡಿದು ಕರ್ಕೊಂಡು ಹೋಗೋದು ಒಂದು ಯೋಗ ಅನ್ಕೋತೀವಿ. ಯಾರು ಅತಿ ಓವರ್ ಆಗಿ ಮಾಡ್ತಾವ್ರೆ ಅಂತೆಲ್ಲ ಅನ್ಕೊಂಬಿಡಿ. ಅವರು ಸಾವಿರಾರು ಜನ ಕುಟುಂಬಕ್ಕೆ ಆಶ್ರಯದತ್ತು. ನಾವು 10 ಜನಕ್ಕೆ ಹೆಲ್ಪ್ ಮಾಡಕ್ಕಾಗಲ್ಲ. ಸೊ ಅಂತವ್ರು ಆಚೆ ಬರ್ಲಿ ಅಂತ ಕೇಳೋದು ಒಂದು ಪುಣ್ಯದ ಕೆಲಸ. ಆ ಪುಣ್ಯದ ಕೆಲಸ ಮಾಡ್ತಾ ಇದೀವಿ. ನೆಗೆಟಿವ್ ಮಾತಾಡೋದಕ್ಕೆ ನಾವು 1000 ಜನಕ್ಕೆ ಸಾಕಾಗುತ್ತಾ? ಆಗಲ್ಲ. ಅದನ್ನ ಯೋಚನೆ ಮಾಡ್ಬಿಟ್ಟು 10 ಜನಕ್ಕೆ ನಮ್ಮ ಶಕ್ತಿ ಇರೋದು. ಅವ್ರು 1000 ಜನ ಕಾಪಾಡ್ತಾರೆ. ಅವ್ರನ್ನ ಕೈ ಹಿಡಿದು ಆಚೆ ಬರ್ಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ವಿ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಆಚೆ ಬರೋದ್ರಿಂದ ತುಂಬಾ ಕುಟುಂಬಗಳಿಗೆ ಹೆಲ್ಪ್ ಆಗುತ್ತೆ. ಆಚೆ ಬನ್ನಿ ಅರುಣಾಚಲ ಅಂತ ಕೇಳ್ಕೊಂತಾ ಇದ್ವಿ. ಕತ್ತಲಿಂದ ಬೆಳಕಿನೆಡೆಗೆ ಡಿ ಬಸ್ ನಾವು ಕರ್ಕೊಂಡ್ ಬರ್ತಾ ಇದ್ವಿ. ದೇವ್ರು ಅದೇ ರೀತಿ ಕರ್ಕೊಂಡ್ ಬರ್ಬೇಕು ಬೇಡ್ತಾರೆ. ಫ್ರೆಂಡ್ಸ್ ನೋಡಿ, ಇನ್ನೊಂದು 300 ಮೀಟರ್ ಇದೆ. ಗೋಪುರ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿಂದನೇ ಎಕ್ಸಾಕ್ಟ್ ಪೇಂಟ್ ಸ್ಟಾರ್ಟ್ ಆಗೋದು. 5ನೇ ಸಲ ಫಿಫ್ತ್ ಟೈಮ್ ಕಂಪ್ಲೀಟ್ ರಕ್ಷಣೆ. ಇಲ್ಲೆಲ್ಲ ಅವರೆಲ್ಲ ಇಲ್ಲ ಅಷ್ಟೇ. ಒಂದಿನ ಎಲ್ಲ ಇರೋ 80 ರೂಪಾಯಿ. 2 ದಿನ ಬಿಟ್ಕೊಂಡು ಹೋದ್ರು ಈಗ ಟೈಮು 80 ಮಧ್ಯರಾತ್ರಿ ಹೋದ್ರೆ ಹೋದಂಗೆ 20. ಆಲ್ಮೋಸ್ಟ್ 7 ಗಂಟೆಗೆ ಕಂಪ್ಲೀಟ್ ಆಯ್ತು. ಅಲ್ಲೊಂದು ಫೋಟೋ ವಿಡಿಯೋಸ್ ಮಾಡ್ಕೊಂಡು 80 ರೂಪಾಯಿ ಗಾಡಿ ಹೋಗಲ್ಲ. ಈಗ ಯಾವ ಮತ್ತೆ ಗಾಡಿ? ಶಿಫ್ಟ್ ಬೆಂಗಳೂರಿಗೆ ಹಾ ಹೊರಟಿದೀವಿ. ಅಂದ್ರೆ ಹಿಂಸೆ. ಅದಕ್ಕೆ 70 ಚೇಂಜ್ ಸಿಎನ್ ಸಿಕ್ಕಿದೆ ಫ್ರೆಂಡ್ಸ್. ನಾನು ಇವತ್ತು ಶೇಕ್ ಅದೇ ಇತ್ತಲ್ಲ ಒಂದು ಅನ್ಬಿಟ್ಟು ಹಾಕಿದ್ದು. ವೀಕಿಂದ ಶೇಕ್ ಕುಡಿತಾ ಇದ್ದೀನಿ. ಬಟ್ ಇವತ್ತು ಶೇಕ್ ಅವ್ರ ಹತ್ರ ಐತೆ ಇನ್ನೂ ಬೇಜಾನವೆ ಕೂಲಿಂಗ್ ಪೇಪರ್ಗಳು. ಎಲ್ಲಾರು ನಿಲ್ಸಿ. ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ವಲ್ಲ ಟಿಫನ್ಗೆ, ಎಲ್ಲ ಗಾರಿಯರೇ ಅದು. ಬಿಕಾಸ್ ಅಲ್ಲಿ ಬಿಸಿ ಇಲ್ಲಿ ಐತೆ ನೋಡ್ರಿ, ಈ ಕಡೆ ಗಾರಿಯರೇ. ಅದು ಗಾರಿ ಫ್ರಂಟ್ ಅಷ್ಟೇ ಗಾರಿಯರೇ. ಒಂದು 120 ಕಿಲೋಮೀಟರ್ ಅನ್ಸುತ್ತೆ. ಅದು ಫುಲ್ ಅದು ಇದೆ ಸೆಟ್ ಇತ್ತು. ಫ್ರಂಟ್ ಇದೆ ಸೆಪರೇಟ್ ಅಂತಲ್ಲ ಅದು. 1.5 ಕಿಲೋಮೀಟರ್ 1.5 ಅವರ್ ಅನ್ಸುತ್ತೆ. ಹೊಟ್ಟೆ ಹಸುನ ನನಗೆ ಹೊಟ್ಟೆ ಹಸುನ ಈಗ ತಡ್ಕೊಂಡು ನಾವು ಸೈಡ್ಗೆಲ್ಲ 30 ಹಾಕ್ಸಿ ಫ್ರಂಟ್ ಕ್ಲಾಸ್ 50 ಹಾಕ್ಸಿದ್ದೀನಿ. ದರ್ಶನ್ ಫೋಟೋ ತೆಗೆದು ಇಟ್ಕೊ. ಅದೇ ಹೊಡಿತಾ ಇದೆ ಅನ್ಸುತ್ತೆ. ಡಿಕ್ಕಿಲಿ ಇಟ್ಬಿಡ್ಬೇಕು, ಹೊಡೆದೋಗುತ್ತೆ. ಸೊ ನೋಡಿ, ನಮ್ಮ ಬಾಸು ನಮ್ಮ ಜೊತೆ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ನಮ್ಮ ಜೊತೆ ಬಂದಿದ್ದಾರೆ. ಇವ್ರು ಬಂದಿರೋದಕ್ಕಾದ್ರು ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರು. ಸೊ ಯಾರ್ಯಾರು ಡಿ ಬಾಸ್ ಫ್ಯಾನ್ಸ್ ಇದ್ದೀರಾ ಅವರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋಣ. ಇನ್ನು ಬೇರೆ ಜನದ ಹತ್ರ ಕೇಳ್ಕೊಂಡ್ರೆ ಅದಾಗಲ್ಲ. ದೇವ್ರ ಹತ್ರನೇ ಕೇಳ್ಕೋಬೇಕು ಅಷ್ಟೆ. ದೇವ್ರ ಏನಾದ್ರು ಮಾಯಾ ಮಂತ್ರ ಮಾಡಿ ಪವಾಡ ಮಾಡಿ ಪೂರ್ತಿ ಬಾಸ್ ಆಚೆ ಬರೋ ತರ ಆಗ್ಬಿಟ್ರೆ ಸಾಕು. ಸೊ ಇವಾಗ ನಾಷ್ಟು ಟೈಮಲ್ಲಿ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಹೊಟ್ಟೆ ಹಸಿತಾ ಇದೆ ಅಂದೆ. ಸೊ ಒಂದು ನಿದ್ದೆ ಆಗೋ ಅಷ್ಟರಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಸೊ ಇಡ್ಲಿ ತೊಗೊಂಡಿದ್ದೀವಿ, ತಿಂತಾ ಇದ್ದೀವಿ. ಇನ್ನೂ ಕೊಟ್ಟಿಲ್ಲ, ತಿನ್ನೋದಕ್ಕೆ ಬಂದಿದ್ದೀವಿ. ಏನಾದ್ರು ಅವರು ಇನ್ನೆರಡು ಪ್ಲೇಟು ಹಾಂ ಬರ್ತಾರೆ. ಹೇಳ್ರಿ, ದೊಡ್ಡ ಡೈಲಾಗ್ ಕುಡಿತಾರೆ ಗೊತ್ತಾ? ಅಂತ ಡೈಲಾಗ್ಗಳೇನೆ ಹೊಡೆಯೋದು. ಈಗ ಹೋದ್ರೆ ಕೈ ನೋವು ಬರ್ತೈತೆ, ಕೈ ಇಳಿಸಿ ಇವಾಗ ಹೋಗು ಅನ್ನೋದು. ಬನ್ನಿ ಎದ್ದೇಳಿ ಬೇಗ. ಬಾವಾ ಬೇಗ ಬೇಗ ಯಾಕೆ ಹಿಂದೆ ಹೇಳ್ಕೊಂಡು ನಿದ್ದೆ ಮಾಡ್ತಾವ್ರೆ. ನಿದ್ದೆ ಮಾಡ್ಕೊಂಡು ಗಾಡಿ ಓಡಿಸೋದಲ್ಲ. ಹೆಜ್ಜೆ ಹಾಕ್ರಿ, ಬೇಗ ಹೆಜ್ಜೆ ಹಾಕ್ರಿ.
ಕಾಲ್ ತೊಳೆಯೋದು ಅಂದರೆ ಬೇಡ ಬನ್ನಿ ದೇವಸ್ಥಾನ ಬಂದಿರಿ. ಚಪ್ಪಲಿ ಕಾಲ ಚಪ್ಪಲಿ ಕಾಲ ಬರ್ತೀವಲ್ಲ ಅಂತ. ಏನ ಎಲ್ಲ ದೇವಸ್ಥಾನ. ಈಗೆಲ್ಲರೂ ನಾವು ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇದ್ದೀವಿ. ಇವರು ಜೊಟ್ಟು ಸ್ವಾಮೀಜಿಯವರು ಅದೇನು ಕೆಲಸ ಇದೆಯೋ ಗೊತ್ತಿಲ್ಲ. ನಾನಿವ ನೋಡ್ತೇವೆ ಇವರು ಮನೆಗೆ ಹೋಗ್ತಾರೆ. ಗಾಡಿ ಎಣ್ಣೆ ಹೊಡೆದ್ಬಿಟ್ಟು ಕೆಂಪು ಮಾಡ್ಕೊಂಡು ಕಣ್ಣು ಕೆಂಪಾಗೈತೆ, ಈ ಕಡೆ ಕಣ್ಣು ಇದಾಗೈತೆ. ಇಲ್ಲ, ಈ ಕಡೆ ಕಣ್ಣಿಗೆ ಇದು ಇತ್ತಾಗ್ಬಿಟ್ಟೈತೆ. ನೀನೇನು ಹುಡುಗ ರಘು ಅದ್ರ ಹೋಗಿ 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 ಬರೋಗಿ. 10 ನಿಮಿಷ ಅಣ್ಣ ಮನೇಲಿ ಕುಂತಿರ್ಲಿ ಬ್ರೋ, ನಾನು ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಚೇರೆಲ್ಲ ಕೆಳಗೆ ಇಳಿಸ್ಲಿ, ಅಷ್ಟೊತ್ತಿಗೆ ಬಂದ್ಬಿಟ್ಟೆ. ಕೆಳಗೆ ಇಳಿಸೋ ಅಷ್ಟೊತ್ತಿಗೆ. ಈಗ ಜಸ್ಟ್ ಮನೆಗೆ ಬಂದ್ವಿ ಫ್ರೆಂಡ್ಸ್. ಬಿಸಿಲಿರೋದಕ್ಕೆ ಅಪ್ಪ ನಮ್ಮ ಮನೆಗೆ ಬಂದು ಕುತ್ಕೊಂಡು ನೀರು ಕುಡಿಯೋದ್ರಲ್ಲಿ ಆನಂದವೂ ಆನಂದ. $2,000 years later. ಆ ನೀರು ಬಿಸಿ. ಫ್ರೆಂಡ್ಸ್ ಮನೆಗೆ ಬಂದು ದೀಪ ಹಚ್ಚಿದ್ದೀನಿ. ಬೇಕಾದ್ರೆ ನಮ್ಮ ಒಂದು ಹಾಫ್ ಆನ್ ಅವರ್ 1 ಅವರ್ ಹಾಫ್ ಆನ್ ಅವರ್ ಅಷ್ಟೇ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಹೋಗಬೇಕು ಹೊರಗಡೆ. ಎಲ್ಲಿಗೆ ಅಂತ ಹೋಗ್ತಾ ಹೇಳ್ತೀನಿ. ಈಗ ಕ್ಯಾಮ್ರಾ ಫುಲ್ಲು ಬ್ಯಾಟ್ರಿ ಲೋ ಹೋಗಿದೆ. ಸೊ ಈಗ ಇದನ್ನು ಚಾರ್ಜ್ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಿಗ್ತೀನಿ. ನೀಟ್ ಆಗ್ಬಿಟ್ಟು ಎಣ್ಣೆ ಕುಡಿತಾರದ. ಓಕೆ, ಎಂಜಾಯ್. ಬಿಸಿಲು ಬಿಸಿಲು ಬಿಸಿಲು, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇಲ್ಲ. ಸೊ ಅದಕ್ಕೆ ಅವು ಎಳ್ನೀರು ತರಕ್ಕೆ ಹೋಗಿದ್ದಾರೆ. ಈಗ ಸೀಸನ್ನು ಎಳ್ನೀರು, ಈಗಲೇ ರೇಟ್ ಜಾಸ್ತಿ ಆಗಿರುತ್ತೆ. ಬಂದ ಬರೋದು ಮೇಲೆ ತಿನ್ಬೇಡ, ಅದು ಹಂಗೆ ಕುತ್ಕೋ. ಫ್ರೆಂಡ್ಸ್, ಈಗ ನಾವು ಒಂದು ಗುಡ್ ನ್ಯೂಸ್ ಹೇಳುವ ಸಮಯ. ಏನಂತಂದರೆ ನಮ್ಮ 3ನೇ ಫ್ರಾಂಚೈಸಿ ಓಪನಿಂಗಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಈಗ ಮಕ್ಕಳು ಅಮ್ಮನ ಮನೆಗಿದ್ದಾರೆ ಅಲ್ವಾ, ಅವ್ರನ್ನ ಕರ್ಕೊಂಡು ಹೋಗೋದು. ಅಷ್ಟೇ, ಫುಲ್ಲು ಟಯರ್ಡ್ ಆಗಿದೆ, ಮಲ್ಕೋಬೇಕು ಅಂತ ಅನ್ನಿಸ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಫ್ರಾಂಚೈಸಿ ಓಪನಿಂಗ್ ಮಾಡೋದೇ ಖುಷಿ ನಮಗೆ. ಆ್ಯಕ್ಚುಲಿ ಬ್ರೇಕ್ ಆಗಿತ್ತು ಒಂದಷ್ಟು ದಿನ, ಯಾಕೆ ಕಳ್ಬಿಟ್ಟಿದ್ದೋ ಗೊತ್ತಿಲ್ಲ. ಮತ್ತು ಹಾಗೆ ಫ್ರಾಂಚೈಸಿ ಬ್ಯಾಕ್ ಟು ಬ್ಯಾಕ್ ಓಪನ್ ಆಗಲಿ ಅಂತ ನಿಮ್ಮದು ಆಶೀರ್ವಾದ ಇರಲಿ ನಮ್ಮ ಮೇಲೆ. ಹೆವಿ ಬಿಸಿಲು. ಮಾಡಿಕೊಡ್ರಿ. ಏನು ರೆಡಿ ಆಗೋಳು ಇವಳು, ಹುಚ್ಚಿ ಥರ ಅವಳು. ಇವಾಗಲೇ ಎದ್ದಿದ್ದವನು ಬಂದ ಅಂತ. ಫ್ರೆಂಡ್ಸ್, ಇದು ನಮ್ಮದು 3ನೇ ಫ್ರಾಂಚೈಸಿ ಓಪನ್ ದಿನ ನಾನು ಪೂಜೆ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಹೆಬ್ಬಾಳದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ನಿಮಗೆ ಯಾವುದೇ ಫ್ರಾಂಚೈಸಿ ಬೇಕು ಅಂತ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು, 2 ಫ್ರಾಂಚೈಸಿ ಆಗಿ ಸ್ಟಾಪ್ ಆಗಿತ್ತು. ಈಗ ಬಿಸ್ನೆಸ್ ನಡೀತಿರೋದೇ ಡಿಜಿಟಲ್ ಮಾರ್ಕೆಟಿಂಗು, ಸೋಷಿಯಲ್ ಮೀಡಿಯಾ ಪ್ರಮೋಷನು ಅಂತ. ನಾವು ಪ್ರಮೋಷನ್ಗೋಸ್ಕರ, ಬಿಸ್ನೆಸ್ ಡೆವಲಪ್ಮೆಂಟ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಯಾರು ಕಂಡುಬಿತ್ತೋ ಏನೋ ಗೊತ್ತಿಲ್ಲ, 2 ಫ್ರಾಂಚೈಸಿ ಆಗಿ ಸ್ಟಾಪ್ ಆಗಿತ್ತು. ಸೊ ನಂದು 2, 3 ಅಂತ ಅಲ್ಲ, ನಂದು 100 ಆಗಬೇಕು ಅಂತ ನಂಗೆ ಆಸೆ ಇದೆ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಅಷ್ಟೇ ಬ್ಲೆಸ್ ಮಾಡಿ. ಮತ್ತು ಯಾರೇ 0ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಕಣ್ಣು ಹಾಕೋಕ್ಕಿಂತ ಮುಂಚೆ ಅವ್ರಿಗೆ ಬ್ಲೆಸ್ ಮಾಡಿ. 0ಇಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ಕಷ್ಟಪಡ್ತಾಯಿದ್ದಾರೆ.
ಚೆನ್ನಾಗಾಗಲಿ ಅಂತ. ಯಾರೋ ಕಣ್ಣು ಹಾಕ್ಬಿಡಿ, ಬ್ಲೆಸ್ ಮಾಡಿ, ಆಶೀರ್ವಾದ ಮಾಡಿ. ಇದೇನಿದೆ 3 ಫ್ರಾಂಚೈಸಿ ಅದು 100 ಆಗಬೇಕು ಅಂತ ನನ್ನ ಆಸೆ. ಸೊ ಸಪೋರ್ಟ್ ಮಾಡಿ, ಮತ್ತು ಹಾಗೆ ವಿಸಿಟ್ ಮಾಡಿ, ಟೇಸ್ಟ್ ನೋಡಿ ಹೇಳಿ.